ಇನ್ನೊಬ್ಬರ ಬಗ್ಗೆ ಏನು ನಮಗೆ ತಿಳಿದಿದೆಯೋ ಅದನ್ನು ನಂಬಬೇಕೇ ಹೊರತು ಬೇರೆಯವರಿಂದ ಕೇಳಿದ್ದನ್ನಲ್ಲ. ಆದರೆ ದಿನನಿತ್ಯ ನಮ್ಮ ಜೀವನದಲ್ಲಿ ಇಂತಹ ಅನೇಕ ಘಟನೆಗಳಾಗುತ್ತವೆ. ಒಬ್ಬ ವ್ಯಕ್ತಿಯ ಬಗ್ಗೆ ಅವರು ಮಾಡಿದ್ದಾರೆ ಎನ್ನಲಾದ ಕೆಟ್ಟ ಕೆಲಸದ ಬಗ್ಗೆ ಯಾರೋ ಒಂದಿಬ್ಬರು ಕೆಟ್ಟದಾಗಿ ಮಾತನಾಡಿದರೆ ನಾವು ಅವರ ಜೊತೆ ಸೇರಿಕೊಂಡು ಬಿಡುತ್ತೇವೆ. ಏನೇನು ಕಲ್ಪನೆಗಳನ್ನು ಮಾಡಿಕೊಂಡು ಹಿಂದು ಮುಂದೆ ಯೋಚಿಸದೆ ಆ ವ್ಯಕ್ತಿಯನ್ನು ದೂಷಿಸುವೆವು. ಆ ವ್ಯಕ್ತಿಯ ಸ್ಥಾನದಲ್ಲಿ ನಿಂತು ಯೋಚನೆಯನ್ನೇ ಮಾಡುವುದಿಲ್ಲ, ಅವನನ್ನು ಅರ್ಥ ಮಾಡಿಕೊಳ್ಳುವುದು ಕೂಡ ಇಲ್ಲ. ಅದಿರಲಿ, ಅವನ ಬಗ್ಗೆ ಮಾತನಾಡೋ ನೈತಿಕತೆ ನಮಗಿದೆಯಾ ಅಂತನೂ ಕೂಡ ಯೋಚಿಸುವುದಿಲ್ಲ. ಹಾಗಂತ ಯಾರೂ ತಪ್ಪು ಮಾಡುವುದಿಲ್ಲ ಅಂತ ಅಲ್ಲ, ಆದರೆ ತುಂಬ ಸಲ ತಪ್ಪಿರೋದು ಪರಿಸ್ಥಿತಿಯಲ್ಲಿ. ಯಾವ ಸಮಯದಲ್ಲಿ ಯಾವ ನಿರ್ಧಾರ ತೆಗಿಬೇಕು ಅನ್ನೋ ಗೊಂದಲದಲ್ಲಿ. ಅಷ್ಟಕ್ಕೂ ಅವರು ನಮ್ಮ ಹಾಗೇನೂ ಇರಬೇಕು ಅಂತ ನಾವು ಯಾಕೆ ಅಂದ್ಕೊಳ್ಬೇಕು ಹೇಳಿ? ಪ್ರತಿಯೊಬ್ಬರ ಮನಸ್ಥಿತಿಯೂ ಕೂಡ ಒಂದೇ ರೀತಿ ಇರುವುದಿಲ್ಲ. ಅವರು ನಮ್ಮ ಹಾಗೆ ಇರಬೇಕು ಅಂತ ಹೇಳೋಕ್ಕೆ ನಮಗೆ ಯಾವ ಅಧಿಕಾರ ಕೂಡ ಇಲ್ಲ. ನಾವು ಎಲ್ಲರ ದೃಷ್ಟಿಕೋನದಲ್ಲಿ ನಿಂತುಕೊಂಡು ಯೋಚನೆ ಮಾಡಿದಾಗ ಮಾತ್ರ ನಾವು ನಮ್ಮ ಬದುಕಿನಲ್ಲಿ ಪರಿಪೂರ್ಣತೆಯನ್ನು ಕಂಡುಕೊಳ್ಳಬಹುದು. ಆದರೆ ನಮ್ಮ ದೃಷ್ಟಿಕೋನ ಚೆನ್ನಾಗಿದ್ದರೆ ಇತರರ ಒಳ್ಳೆಯತನ ನಮಗೆ ಕಾಣುತ್ತದೆ.